ನಮಸ್ಕಾರ. ನಾನು ಇವತ್ತು ಈ ಕರಾರಿಗೆ ಸಂಬಂಧಪಟ್ಟಂತೆ ನನ್ನ ಮೂರನೇ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗಾಗಲೇ ನಾವು ಕರಾರಿಗೆ ಸಂಬಂಧಪಟ್ಟಂತಹ 2 ವಿಡಿಯೋಗಳನ್ನು ನೀವು ನೋಡಿರಬೇಕು ಅಂದ್ಕೊಳ್ತೀನಿ. ಆ 2 ವಿಡಿಯೋಗಳನ್ನು ನೋಡುವುದು ಬಹಳ ಮುಖ್ಯವಾಗ್ತದೆ. ಈ ಮೊದಲನೇ ವಿಡಿಯೋದಲ್ಲಿ ನಾವು ಇಂಟ್ರಡಕ್ಷನ್ ಮಾಡಿದ್ವಿ, ಕರಾರ ಅಂದ್ರೇನು ಅಂಥೇಳಿ, ಕರಾರಿನಲ್ಲಿ ಏನೇನು ಇರ್ತದೆ ಅಂತಕ್ಕಂಥದ್ದನ್ನು. ಅಲ್ಲಿ ನಾವು ಮಾಡಿದಂತಹ ರಿವಿಷನನ್ನು ನಾವು ಸ್ವಲ್ಪ ಮಟ್ಟಿಗೆ ಮಾಡುವುದಾದರೆ, if we want to make a revision, so there is an offer, there is an offer, ಪ್ರಸ್ತಾವನೆ, then there is a acceptance, ಅಂಗೀಕಾರ, ಅಂಗೀಕೃತತೆ. An offer and acceptance, if it happens, it becomes a promise. ಅಥವಾ ಪ್ರತಿಜ್ಞೆ. This promise or many promises, it becomes actually acceptance. So this acceptance is lawful. ಈ ಒಪ್ಪಿಗೆ ಕಾನೂನಾತ್ಮಕವಾಗಿದ್ದಾಗ ಇದು ಇಟ್ ಬಿಕಮ್ಸ್ ಎ ಕಾಂಟ್ರಾಕ್ಟ್, ಕರಾರ್. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಎ usual contract. Offer, acceptance becomes a promise, or that promise is also called acceptance. Acceptance, if it is lawful, it becomes contract. If it is unlawful, it remains only as agreement. Unlawful is nothing but only agreement. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ಆಲ್ ಎಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್, ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಎಗ್ರಿಮೆಂಟ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಎಗ್ರಿಮೆಂಟ್. However, the contract, one of the condition for the contract should be lawful, there is a consideration. ಪ್ರತಿಫಲ. ಈ ಪ್ರತಿಫಲವೂ ಕೂಡ ಕನ್ಸಿಡರೇಷನ್ನು ಲಾಫುಲ್ ಆಗಿರಬೇಕು. ಪ್ರತಿಫಲ ಅಥವಾ ಕನ್ಸಿಡರೇಷನ್ನು ಕೂಡ ದಿಸ್ ಆಲ್ಸೋ ಶುಡ್ ಬಿ ಲಾಫುಲ್. ಕನ್ಸಿಡರೇಷನ್ ಆಲ್ಸೋ ಶುಡ್ ಬಿ ಲಾಫುಲ್. ಕಾನೂನಾತ್ಮಕ. Then this consideration has a very serious interpretation, serious implications on the contract. Therefore, today we are learning consideration. ಪ್ರತಿಫಲ ಅಂದರೆ ಏನು ಅಂತ ಕೇಳ್ತೀವಿ ನಾವು. ಆಫರ್ ಅಂದರೆ ಏನು ನೋಡಿದ್ದೀವಿ, ಅಕ್ಸೆಪ್ಟೆನ್ಸ್ ಅಂದರೆ ಏನು ನೋಡಿದ್ದೀವಿ. ಆಫರ್ನ ಮಾಡೋನಿಗೆ ನಾವೇನಂತೀವಿ, ಪ್ರಾಮಿಸಾರ್ ಅಂತೀವಿ. ಅಕ್ಸೆಪ್ಟ್ ಮಾಡೋವನಿಗೆ ನಾವು ಏನಂತೀವಿ, ವಿಲ್ ಕಾಲ್ ಹಿಮ್ ಆಸ್ ಪ್ರಾಮೀಜಿ. ಒಪ್ಪಿಗೆ ಕೊಡುವವ ಪ್ರಾಮೀಜಿ ಅಂತ ಹೇಳ್ತೀವಿ. ಈ ಸೆಟ್ ಆಫ್ ಪ್ರಾಮಿಸ್, ಇದು ಪ್ರಾಮಿಸ್ ಒಂದೇ ಇರ್ಬೋದು ಅಥವಾ ಪ್ಲಸ್ ಮೆನಿ ಸೆಟ್ ಆಫ್ ಪ್ರಾಮಿಸ್ ಏನಿದ್ರು ಕೂಡ it becomes a acceptance. That acceptance, if it is lawful, then that will become a contract.
If it is unlawful, then it may be void or voidable contract or void ab initio. All these things are there. ಇಷ್ಟು ನಿಮ್ಮ ತಲೆಯಲ್ಲಿ ಇದ್ದರೆ ನಾವು ಮುಂದೆ ಹೋಗ್ಬೋದು. ಮತ್ತು ಯಾವುದೇ ಒಂದು ಕರಾರಾಗಬೇಕಂತಂದರೆ ಕರಾರಲ್ಲಿ ಇಬ್ಬರ ಹಿತಾಸಕ್ತಿಗಳು ಅಡಗಿರ್ತವೆ. ನಾನೇನೋ ಕೊಡ್ತೀನಿ, ಅವನು ನನಗೇನೋ ಕೊಡ್ತಾನೆ. ನಾನು ಕೊಡೋದು ಅವನಿಗೆ ಬೇಕಾಗಿರುತ್ತೆ, ಅವನು ಕೊಡೋದು ನನಗೆ ಬೇಕಾಗಿರುತ್ತೆ. ಅಂದರೆ ಅವನೇನು ಕೊಡ್ತಾನೆ ಅದು ನನಗೆ ಪ್ರತಿಫಲ, ನಾನೇನು ಕೊಡ್ತೀನಿ ಅದು ಅವನಿಗೆ ಪ್ರತಿಫಲ. ಬಟ್ ಆ ಪ್ರತಿಫಲ ಹೇಗೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತೀವಿ ಅನ್ನೋದನ್ನು ಹೇಳ್ತಾ ನನ್ನ ಇವತ್ತಿನ ಸ್ಲೈಡ್ಗಳನ್ನು ನಿಮ್ಮ ಮುಂದೆ ತರ್ತೀನಿ. ಕನ್ಸಿಡರೇಷನ್, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್. What is meant by consideration? And this consideration is defined in section 2D of the Indian Contract Act. Section 2D of the Indian Contract Act. And this can be dissected by 3 important terms. Adannu martini nanu. First, let us read. When at the desire of the promiser, at the desire of the promiser, ಯಾರು ಆಫರ್ ಮಾಡ್ತಾರಲ್ಲ ಅವರಿಗೆ ನಾವು ಪ್ರಾಮಿಸರ್ ಅಂತ ಹೇಳ್ತೀವಿ. ಪ್ರಸ್ತಾವನೆ ಮಾಡುವವನ ಇಚ್ಛೆಯಂತೆ. ದಿಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಂಬರ್ ಒನ್, ಎಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಡಿಸೈರ್ ಆಫ್ ಪ್ರಾಮಿಸರ್. At the desire of the promiser. ವಾಗ್ದಾನ ಮಾಡಿದವ, ಇದಕ್ಕೆ ನಾವೇನು ಹೆಸರಿರ್ತೀವಿ? ವಾಗ್ದಾನದಾರ. ಪ್ರಾಮಿಸರ್, ಇವನ ಇಚ್ಛೆ ಇರಬೇಕು. ವಾಗ್ದಾನದಾರನ ಇಚ್ಛೆ, ಇದು ಬಹಳ ಮುಖ್ಯ. ಇದನ್ನು ನೆನ್ಪಿಟ್ಕೋಬೇಕು ನಾವು. ಇವನ ಇಚ್ಛೆ ಬಹಳ ಮುಖ್ಯ. ಎರಡನೇದೇನು? ಎಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್, ದ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್. ಸ್ವೀಕೃತಿದಾರ ಅಥವಾ अन्य व्यक्ति has done something. Such an act is called consideration. ನಾನು ಒಂದೊಂದಾಗಿ ಡೈಸೆಕ್ಟ್ ಮಾಡ್ತೀನಿ. ವಾಗ್ದಾನದಾರನ ಇಚ್ಛೆಯಂತೆ ಸ್ವೀಕೃತಿದಾರನು ಅಥವಾ ಅವನ ಪರವಾಗಿ ಯಾರೋ ಇನ್ನೊಬ್ಬರು ಒಂದು ಕೃತಿಯನ್ನು ಮಾಡಲು ಒಪ್ಪಿಕೊಂಡರೆ ಆ ಒಪ್ಪಿಕೊಳ್ಳುವ ಕ್ರಿಯೆ ಪ್ರತಿಫಲ ಆಗುತ್ತೆ. ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಬರೀ ಕೆಲಸ ಮಾಡಬೇಕಂತಲ್ಲ, ಮಾಡದೇ ಇರೋದು ಕೂಡ ಒಂದು ಕೆಲಸ. ಅದಕ್ಕೇನೆ ಡೆಫಿನೇಷನ್ ಈಸ್ ಇನ್ ಎ ಡಿಫ್ರೆಂಟ್ ವೇ. ಇವಾಗ ಫುಲ್ ಡೆಫಿನೇಷನ್ ಓದ್ತೀನಿ ನಾನು. ವೆನ್ ಎಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್, ದ ಪ್ರಾಮಿಸಿ ಆರ್ ಎನಿ ಪರ್ಸನ್ ಹ್ಯಾಸ್ ಡನ್, ಮಾಡ್ಬೋದು, ಅಥವಾ ಅಬ್ಸ್ಟೇನ್ಡ್ ಫ್ರಮ್ ಡೂಯಿಂಗ್, ಮಾಡದೇ ಇರ್ಬೋದು. ಅಬ್ಸ್ಟೇನ್ಡ್ ಫ್ರಮ್ ಡೂಯಿಂಗ್ ಆರ್ ಡಸ್, ಈಗ ಮಾಡ್ತಾನೆ. ಅಬ್ಸ್ಟೇನ್ಸ್ ಫ್ರಮ್ ಡೂಯಿಂಗ್, ಈಗ ಮಾಡುವಂಥದ್ದು, ಈಗ ಮಾಡ್ಬೋದು, ಅಥವಾ ಈಗಲೇ ಮಾಡುವಂಥದ್ದು, ಅಥವಾ ಮಾಡಿದಂಥದ್ದು. ಇದು ಭೂತಕಾಲ, ಇದು ವರ್ತಮಾನ ಕಾಲ. ಆರ್ ಪ್ರಾಮಿಸಸ್ ಟು ಡೂ, ಆಮೇಲೆ ಏನು ಮಾಡ್ತಾನೆ? ಇಲ್ಲ, ಫ್ಯೂಚರಲ್ಲಿ ಮಾಡ್ತೀನಿ ಅಂತ ಹೇಳ್ತಾನೆ. ಆರ್ ಅಬ್ಸ್ಟೇನ್ ಫ್ರಮ್ ಡೂಯಿಂಗ್, ನಾನು ಮುಂದೆ ಫ್ಯೂಚರಲ್ಲಿ ಇದನ್ನು ಮಾಡೋದಿಲ್ಲ. ಏನನ್ನ? ಸಮಥಿಂಗ್, ಯಾವುದೇ ಒಂದು ಕ್ರಿಯೆಯನ್ನು. ಆ ರೀತಿ ಮಾಡುವಂತಹ ಕ್ರಿಯೆ, ಮಾಡದೇ ಇರುವಂತಹ ಕ್ರಿಯೆ, ಅಥವಾ ಭವಿಷ್ಯದಲ್ಲಿ ಮಾಡ್ತೀನಿ ಎಂದು ವಚನ ಕೊಡುವಂತಹ ಕ್ರಿಯೆಯನ್ನು ನಾವೇನು ಹೇಳ್ತೀವಿ? ಕನ್ಸಿಡರೇಷನ್ ಅಂತೀವಿ. ದಿಸ್ ವಿ ಹ್ಯಾವ್ ಟು ವೆರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಯಾವುದೇ ಸ್ವೀಕೃತಿದಾರನೋ ಅಥವಾ ಬೇರೆ ಯಾರಾದರೂ ವ್ಯಕ್ತಿಯು ಏನಾದರೂ ಕಾರ್ಯವನ್ನು
ಮಾಡಿದ್ದರೆ ಅಥವಾ ಮಾಡದೇ ಇದ್ದರೆ, ಮಾಡುತ್ತಿರುವುದಾದರೆ ಅಥವಾ ಮಾಡದಿರುವುದಾದರೆ, ಅಥವಾ ಮಾಡುವೆನು ಅಥವಾ ಮಾಡದೇ ಇರುವೆನು ಎಂದು ವಾಗ್ದಾನ ಮಾಡಿದ್ದರೆ ಅಂತಹ ಕಾರ್ಯ ನಿಯಮಿತತೆ ಅಥವಾ ಪ್ರತಿಜ್ಞೆಯನ್ನು ವಾಗ್ದಾನ ಪ್ರತಿಫಲ ಎಂದು ಕರೆಯಲಾಗುತ್ತದೆ. ವಾಗ್ದಾನ ಪ್ರತಿಫಲ ಎಂದು ಕರೆಯಲಾಗುತ್ತದೆ. ಸಿ ಎಟ್ ದ ಡಿಸೈರ್. A desires. A desires. Desires. This is very important. Right? And B accepts. B accepts. Accepts is desire. Is desire. Then this is consideration. Consideration. A desires for what? Number one, A desires do something. A desires to A desires, sorry, A desires B should do something. B to do something. ಸೊ ಎಯ ಆಸೆ ಬಿ ಏನೇನೋ ಮಾಡಬೇಕು ಅಂತಿದೆ, ಅದನ್ನು ಬಿ ಅಕ್ಸೆಪ್ಟ್ ಮಾಡ್ತಾನೆ. ಸೊ ಈ ಅಕ್ಸೆಪ್ಟ್ ಮಾಡುವಂತಹ ಪ್ರಕ್ರಿಯೆ ಕನ್ಸಿಡರೇಷನ್. ದೆನ್ ಎರಡನೇ ಕಂಡೀಷನಲ್ಲಿ ಎ ಡಿಸೈರ್ಸ್ ಬಿ ಶುಡ್ ಡೂ ಇಮಿಡಿಯೇಟ್ಲಿ. ಹಿಯರ್ ಬಿ ಟು ಡೂ ಇಮಿಡಿಯೇಟ್ಲಿ, ಆರ್ ಎ ಡಿಸೈರ್ಸ್ that B has done something, already done. Then this is also past consideration or future consideration. What is future consideration? A promises to B, there is a promise. In return, B also promises something to A. Promise. This is future. So all these three types of concepts are involved in this definition. See, when at the desire of the promiser, this desire is very important. The promisee, ಒಪ್ಪಿಕೊಳ್ಳೋನು ಏನು, has and any other has done, already ಮಾಡಿರ್ಬೋದು, ಅಥವಾ abstained from doing, ಮಾಡದೇ ಇರ್ಬೋದು, ಅಥವಾ ಮಾಡ್ತೀನಿ ಅಂತ ಒಪ್ಕೊಳ್ಬೋದು, ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ಬೋದು, ಅಥವಾ ಅಬ್ಸ್ಟೇಂಡ್ ಮಾಡೋದಿಲ್ಲ ಅಂತ ಹೇಳ್ಬೋದು, ಅಥವಾ ಫ್ಯೂಚರಲ್ಲಿ ಮಾಡ್ತೀನಿ ಅಂತ ಹೇಳ್ಬೋದು, ಅಥವಾ ಫ್ಯೂಚರಲ್ಲಿ ಮಾಡೋದಿಲ್ಲ ಅಂತ ಹೇಳ್ಬೋದು. ಆಲ್ ದೀಸ್ ಥಿಂಗ್ಸ್ ಆರ್ ನೋನ್ ಆಸ್ ಕನ್ಸಿಡರೇಷನ್. ದೀಸ್ ಥಿಂಗ್ಸ್ ಆರ್ ದಟ್ ಆಕ್ಟ್ ಆಫ್ ಡೂಯಿಂಗ್ ಸಮಥಿಂಗ್ ಈಸ್ ಕನ್ಸಿಡರೇಷನ್, ಆಕ್ಟ್ ಆಫ್ ನಾಟ್ ಡೂಯಿಂಗ್ ಈಸ್ ಕನ್ಸಿಡರೇಷನ್. ಅದು ಆಲ್ರೆಡಿ ಮಾಡಿದ್ದಿರ್ಬೋದು, ಪಾಸ್ಟ್ ಕನ್ಸಿಡರೇಷನ್, ಈಗ ಮಾಡ್ಬೋದು, ಪ್ರೆಸೆಂಟ್ ಕನ್ಸಿಡರೇಷನ್, ಮುಂದೆ ಯಾವತ್ತೋ ಒಂದು ದಿವಸದಲ್ಲಿ ಮಾಡಬಹುದು, ಫ್ಯೂಚರ್ ಕನ್ಸಿಡರೇಷನ್. 3 types of considerations are involved in this definition. So this is what is the definition of our Contract Act. Now, consideration is one of the most essential valid contract under 2D of the Indian Contract Act. So one of the essential elements of a valid contract. ಒಂದು ಕರಾರು ಕಾನೂನಾತ್ಮಕ ಆಗಬೇಕು ಅಂತಂದ್ರೆ ಕನ್ಸಿಡರೇಷನ್ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಂಡರ್ ಸೆಕ್ಷನ್ 2D, ಏನು ಸೆಕ್ಷನ್ 2D ಅನ್ನೋದನ್ನ ಹಿಂದಿನ ಸೈಟಲ್ಲಿ ನಿಮ್ಗೆ ತೋರಿಸಿದ್ದೀನಿ, ಹಿಂದಿನ ಸ್ಲೈಡಲ್ಲಿ ತೋರಿಸಿದ್ದೀನಿ. ಇಟ್ ರೆಫರ್ಸ್ ಟು ಸಮಥಿಂಗ್ ಇನ್ ರಿಟರ್ನ್, either a benefit to one party or a detriment to the other. ನೋಡಿ, ಇಲ್ಲಿ ಏನೋ ಒಂದು ಕ್ರಿಯೆ ನಡಿಬೇಕು, ಅದು ಅನುಕೂಲ ಇರಬಹುದು, ಅನಾನುಕೂಲ ಇರಬಹುದು. ಇಟ್ ಈಸ್ ದ ಪ್ರೈಸ್ ಪೇಡ್ ಫಾರ್ ಎ ಪ್ರಾಮಿಸ್ ಟು ದ ಅದರ್. ಇದಕ್ಕೆ ಕ್ವಿಡ್ ಪ್ರೋ ಕೋ ಅಂತಾರೆ. ಕ್ವಿಡ್ ಪ್ರೋ ಕೋ ಪೊಲಿಟಿಕಲ್ ಇದರಲ್ಲಿ ಬಹಳ ಯೂಸ್ ಆಗ್ತದೆ ಇದು. ಕ್ವಿಡ್ ಪ್ರೋ ಕೋ
ನಾನು ಇಂಥ ಕೆಲಸ ಮಾಡ್ತೇನೆ, ನೀನು ಇಂಥ ಕೆಲಸ ಮಾಡು, ನಾನು ನಿನಗೆ ಡಿನೋಟಿಫಿಕೇಶನ್ ಮಾಡಿಕೊಡ್ತೀನಿ, ನಮ್ಮದೊಂದು ಶಿಕ್ಷಣ ಸಂಸ್ಥೆಗೆ ನೀನು ಡೊನೇಷನ್ ಕೊಡು. ಕ್ವಿಡ್ ಫ್ರೋ ಕೋ, ಪ್ರತಿಫಲ. ಪ್ರತಿಫಲದ ಪೊಲಿಟಿಕಲ್ ಅರ್ಥ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಾನು ನಿಮಗೆ ಒಂದು ಜಮೀನನ್ನು ಡಿನೋಟಿಫೈ ಮಾಡ್ತೀನಿ, ನೀವು ಖರೀದಿ ಮಾಡಿಕೊಳ್ಳಿ. ನೀವು ನಂದೊಂದು ಶಿಕ್ಷಣ ಸಂಸ್ಥೆ ಇದೆ, ಅದಕ್ಕೆ ₹1,00,00,000 ಕೊಡಿ. ಕ್ವಿಡ್ ಪ್ರೋ ಕೋ. ಜನರಲಿ ಇಟ್ ಈಸ್ ಕ್ವಿಡ್ ಪ್ರೋ ಕೋ. Contract is nothing but a promise will create a consideration. Nodi, it refers to something in return. If I do something, you do something for me. That is what is consideration. Without a consideration, contract is generally void. Nodi, without a consideration, ಈ ಪ್ರತಿಫಲವಿಲ್ಲದೆ ಕಾನೂನು ಸಾಮಾನ್ಯವಾಗಿ ಶೂನ್ಯವಾಗುತ್ತದೆ. Unless it falls under special category. It falls under special category. It falls under special category, then only without consideration. There are instances without consideration it is possible. But in most of the cases, consideration is very, very important. ಪರಿಗಣನೆ ಅಥವಾ ಪ್ರತಿಫಲ ಅಂತ ಹೇಳ್ತೀವಿ ನಾವು. ಈ ಎರಡು ಶಬ್ದಗಳನ್ನ ಇಂಟರ್ಚೇಂಜಬಲಿ ಯೂಸ್ ಮಾಡ್ಬೋದು. ಒಂದು ಮಾನ್ಯ ಒಪ್ಪಂದದ ಅಗತ್ಯ ಅಂಶಗಳಲ್ಲಿ ಪ್ರತಿಫಲ ಪ್ರಮುಖವಾಗಿದೆ. ಭಾರತೀಯ ಒಪ್ಪಂದ ಕಾಯ್ದೆ ಸೆಕ್ಷನ್ 2D ಪ್ರಕಾರ ಪರಿಗಣನೆ ಎಂದರೆ ಒಂದು ಪಕ್ಷವು ನೀಡುವ ಲಾಭ ಅಥವಾ ಇನ್ನೊಂದು ಪಕ್ಷವು ಅನುಭವಿಸುವ ನಷ್ಟ. ಇದು ಒಪ್ಪಂದದ ಭರವಸೆಗಾಗಿ ನೀಡುವ ಬೆಲೆ. ಪರಿಗಣನೆ ಇಲ್ಲದ ಒಪ್ಪಂದ ಸಾಮಾನ್ಯವಾಗಿ ಅಮಾನ್ಯವಾಗುತ್ತದೆ. ಇಫ್ ದೇರ್ ಇಸ್ ನೋ ಕನ್ಸಿಡರೇಷನ್, the contract becomes void. The contract becomes void ಅನ್ನೋದನ್ನು ನೀವು ತಿಳ್ಕೋಬೇಕು. This is an important. And for this there is a Latin maxim, nudum factum. In English law, ಒಂದು ನೆನಪಿಟ್ಕೊಳ್ಳಿ, for India the English have codified the contract law. But in England this law was as per the outcome of the courts there, as in the form of a common law. What is nudum factum? Is a Latin term meaning bare promise without consideration. Nudum factum means bare promise without consideration. For example, ನಿಮ್ಮ ಫ್ರೆಂಡ್ಗೆ ನೀವು ಬನ್ರಿ ಪಾರ್ಟಿ ಕೊಡ್ತೀನಿ ಅಂತ ಕರಿತೀರಲ್ವಾ, ದಟ್ ಈಸ್ ನೂಡಮ್ ಫ್ಯಾಕ್ಟಮ್. ದಟ್ ಈಸ್ ನೂಡಮ್ ಫ್ಯಾಕ್ಟಮ್. ನೀವು ಕರಿತೀರಿ, ನೀವು ಬಿಲ್ ಕೊಡ್ತೀರಿ, ನಿಮಗೆ ಪ್ರತಿಫಲ ಏನು ಇರೋದಿಲ್ಲ. ದಟ್ ಈಸ್ ನೂಡಮ್ ಫ್ಯಾಕ್ಟಮ್. ಅದೇ ನೀವು ಒಬ್ಬ ಸರ್ಕಾರಿ ನೌಕರನ್ನ ಕರಿತೀರಿ, ಬನ್ನಿ ಸರ್ ಇವತ್ತು ಪಾರ್ಟಿ ಮಾಡೋಣ ಅಂಥೇಳಿ ಅವ್ರಿಗೆ ಪಾರ್ಟಿ ಮಾಡ್ತೀರಿ, ದಟ್ ಈಸ್ ನಾಟ್ ನ್ಯೂಡಮ್ ಫ್ಯಾಕ್ಟಮ್. ವಾಟ್ ಹ್ಯಾಪನ್ಸ್ ಈಸ್ ನೆಕ್ಸ್ಟ್ ಡೇ ನಿಮ್ಮ ಫೈಲ್ ಅವ್ರು ಸೈನ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಸೊ ಕ್ವಿಡ್ ಪ್ರೋ ಕೋ ಅಂತ ಹೇಳ್ಬೋದು. ಇನ್ ಲಾ ಸಚ್ ಪ್ರಾಮಿಸಸ್ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ಎ ಕೋರ್ಟ್ ಆಫ್ ಲಾ. ನೀವು ಮಾಡ್ಬೋದು, ಯು ಕ್ಯಾನ್ ಪ್ರಾಮಿಸ್ ವಿದೌಟ್ ಎನಿ ಕನ್ಸಿಡರೇಷನ್. ಯು ಕ್ಯಾನ್ ಪ್ರಾಮಿಸ್ ಯುವರ್ ಫ್ರೆಂಡ್ ಟು ಟೇಕ್ ಹಿಮ್ ಟು ಯುರೋಪ್, ನೋ ಪ್ರಾಬ್ಲಮ್. ಬಟ್ ದಟ್ ಈಸ್ ನಾಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ನೀವು ಅದಕ್ಕೆ ಆಮೇಲೆ 1 ವರ್ಷ ಆದಮೇಲೆ ಕೋರ್ಟ್ಗೆ ಹೋಗಿ ಬರಲ್ಲ, ಸಾರ್ ನಾನು ಹಿಂಗೆ ಅವ್ರನ್ನ ಕರ್ಕೊಂಡೋಗಿದ್ದೆ, 2 ಲಕ್ಷ ಖರ್ಚಾಯಿತು, ಈಗ ಕೊಡ್ತಾ ಇಲ್ಲ ಅವರು ಅಂಥೇಳಿ. ಬಿಕಾಸ್ there was no point of consideration. Even if made voluntarily, a promise without consideration is regarded as a mere moral obligation. ಆ ರೀತಿ ಮಾಡಿದಂಥದ್ದಕ್ಕೆ ನಾವೇನು ಹೇಳ್ತೀವಿ, ಕನ್ಸಿಡರೇಷನ್ ಇರಲಿಲ್ಲ ಅಂದರೆ ಇಟ್ ಈಸ್ ಓನ್ಲಿ ಫ್ರೆಂಡ್ಶಿಪ್ಪು, ಮಾರಲ್ಲು, ಈ ರೀತಿ ಹೇಳ್ತೀವಿ, ನಾಟ್ ಎ ಲೀಗಲ್ ಒನ್. ಫಾರ್ ಇನ್ಸ್ಟನ್ಸ್, ಇಫ್ ಎ ಪ್ರಾಮಿಸ್ ಇಸ್ ಟು ಗಿವ್ 10,000 rupees ಟು ಬಿ ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ವಿದೌಟ್ ಎನಿಥಿಂಗ್ ಇನ್ ರಿಟರ್ನ್, ಇಟ್ ಈಸ್ ನ್ಯೂಡಮ್ ಫ್ಯಾಕ್ಟಮ್. ಯಾರಿಗೋ ಕಷ್ಟದಲ್ಲಿರ್ತಾನೆ ಫ್ರೆಂಡು, ಆ ಫ್ರೆಂಡ್ಗೆ ನೀವು ದುಡ್ಡು ಕೊಡ್ತೀರಿ, ಒಂದು 10,000 ರೂಪಾಯಿ ಕೊಡ್ತೀರಿ. ಆದರೆ ನೋಡಪ್ಪ ನಾನು 10,000 ರೂಪಾಯಿ ರಿಟರ್ನ್ ಕೊಡಬೇಕು ಅಂತ ಅವ್ನ ಕಂಡೀಷನ್ ಹಾಕಿರೋದಿಲ್ಲ. ಇಟ್ ಬಿಕಮ್ಸ್ ನ್ಯೂಡಮ್ ಫ್ಯಾಕ್ಟಮ್. ಬಿಕಮ್ಸ್ ಆರ್ ಎ ಪ್ರಾಮಿಸ್ ವಿದೌಟ್ ಕನ್ಸಿಡರೇಷನ್. ನ್ಯೂಡಮ್ ಫ್ಯಾಕ್ಟಮ್ ಎಂಬ ಲ್ಯಾಟಿನ್ ಪದದ ಅರ್ಥ ಪರಿಗಣನೆ ಇಲ್ಲದ ಖಾಲಿ ಭರವಸೆ. ಪರಿಗಣನೆ ಇಲ್ಲದ ಈ ರೀತಿಯ ಭರವಸೆಗಳು ನ್ಯಾಯಾಂಗದಲ್ಲಿ ಜಾರಿಗೊಳಿಸಲು
ಸಾಧ್ಯವಿಲ್ಲ. ಅವು ನೈತಿಕ ಒಪ್ಪಂದಗಳೇ ಹೊರತು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಅವು ಬರೋದಿಲ್ಲ. ನೀವು ಕೋರ್ಟ್ ಕೇಸ್ ಹಾಕಕ್ಕಾಗಲ್ಲ. ಇಫ್ ದೇರ್ ಇಸ್ ನೋ ಕನ್ಸಿಡರೇಷನ್ ಯು ಕ್ಯಾನಾಟ್ ಫೈಲ್ ಎ ಕೇಸ್ ಇನ್ ದ ಕೋರ್ಟ್. See, now I am discussing one by one the definition of section 2D. Section 2D ಯ ಕಂಟೆಂಟ್ಗಳನ್ನ ಡಿವೈಡ್ ಮಾಡಿದ್ದೀನಿ. ವಾಟ್ ಈಸ್ ದ ಫಸ್ಟ್ ಪಾಯಿಂಟ್? ಎಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ನೋಡಿ, ಯಾರು ಆಫರ್ ಮಾಡಿರ್ತಾರಲ್ಲ ಅವನ ಇಚ್ಛೆಯಂತೆ ಆಗ್ಬೇಕದು ಕನ್ಸಿಡರೇಷನ್ ಅಂದ್ರೆ ಅದು ಕನ್ಸಿಡರೇಷನ್. ದ ಆ್ಯಕ್ಟ್, ಯಾವ್ಯಾವ ಆ್ಯಕ್ಟು? ಅಬ್ಸ್ಟಿನೆನ್ಸು, ಪ್ರಾಮೀಸು, ಏನಾರು ಇರ್ಬೋದು. ದ ಆ್ಯಕ್ಟ್, ಅಬ್ಸ್ಟಿನೆನ್ಸ್ ಆರ್ ಪ್ರಾಮಿಸ್. ವಾಟ್ ಈಸ್ ದ ಆ್ಯಕ್ಟ್? ಆಲ್ರೆಡಿ ಡನ್ ಸಮಥಿಂಗ್. ವಾಟ್ ಈಸ್ ಅಬ್ಸ್ಟಿನೆನ್ಸ್? ನೀವು ಏನೇನೋ ಮಾಡದೇ ಇರುವುದು. ಆಮೇಲೆ ಫ್ಯೂಚರಲ್ಲಿ ಪ್ರಾಮಿಸ್ ಮಾಡುವಂಥದ್ದು. ಇವು ಮೂರು ಕೊಟ್ಟು ದ್ಯಾಟ್ ಫಾರ್ಮ್ಸ್ ಕನ್ಸಿಡರೇಷನ್ ಮಸ್ಟ್ ಬಿ ಡನ್ ಎಟ್ ದ ರಿಕ್ವೆಸ್ಟ್ ಆಫ್ ದ ಪ್ರಪೋಸರ್, ಎಟ್ ದ ರಿಕ್ವೆಸ್ಟ್ ಆಫ್ ದ ಪ್ರಾಮಿಸರ್ ಆರ್ ಪ್ರಪೋಸರ್. ಯಾರು ಪ್ರಾಮಿಸರ್ ಇರ್ತಾನೆ ಆ ಪ್ರಾಮಿಸರ್ನ ಅಣತಿಯಂತೆ ನೀವು ಏನಾದರೂ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದ್ರೆ ಆವಾಗ ಮಾತ್ರ ಅದು ಕನ್ಸಿಡರೇಷನ್ ಆಗುತ್ತೆ. ಇಫ್ ಇಟ್ ಈಸ್ ಡನ್ ವಾಲಂಟರಿಲಿ, if it is done voluntarily or at the instance of a third party, it will not amount to a valid consideration. It will not amount to a valid consideration. If A cleans B's garden without B's request, and later asks for payment, B is not legally bound to pay. ನೀವೇನು ಮಾಡ್ತೀರಿ? ಬಿಯ ಗಾರ್ಡನನ್ನು ನೀವೇ ಹೋಗಿ ಕ್ಲೀನ್ ಮಾಡಿಬಿಡ್ತೀರಿ. ಇಲ್ಲಿ ಕ್ಲೀನ್ ಮಾಡಿದ ಮೇಲೆ ಏನಾಯ್ತು? ಬಿಯ ಗಾರ್ಡನ್ ಸ್ವಚ್ಛ ಆಯಿತು. ಬಿ ನಿಮ್ಗೆ ದುಡ್ಡು ಕೊಡಬೇಕು ಅಂತ ನೀವು ಕೋರ್ಟಿಗೆ ಕೇಸ್ ಹಾಕೋಕ್ಕಾಗಲ್ಲ. ಭಾಳ ಅಂದ್ರೆ ಏನು ಮಾಡ್ಬೋದು? ಬಿ ಸ್ವಇಚ್ಛೆಯಿಂದ ದುಡ್ಡು ಕೊಡ್ಬೋದು. ಬಟ್ ದಟ್ ಈಸ್ ನಾಟ್ ಲೀಗಲ್, ದಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್. ವಿದೌಟ್ ಕನ್ಸಿಡರೇಷನ್ ನೀವು ಮಾಡಿದ ಹಾಗಾಗುತ್ತೆ. ಫಾರ್ ಎಕ್ಸಾಂಪಲ್, ಬಿನೇ ಹೇಳ್ದ ಅಂತ ಇಟ್ಕೊಳ್ಳಿ, ಇಲ್ಲ ರೀ ನಮ್ಮ ಗಾರ್ಡನ್ ಕ್ಲೀನ್ ಮಾಡಿ. ಬಿನೇ ನಮ್ಮ ಗಾರ್ಡನ್ ಕ್ಲೀನ್ ಮಾಡಿ ಅಂತ ಹೇಳಿದರೆ ಇಟ್ ಈಸ್ ಎಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಕ್ಲೀನ್ ಮಾಡಿ ಅಂತ ಹೇಳಿದ ಮೇಲೆ ನೀವು ಕ್ಲೀನ್ ಮಾಡಿದಿರಿ ಅಂತಂದರೆ ಕನ್ಸಿಡರೇಷನ್ ಸಿಗುತ್ತೆ. ಅವನು ಏನು ಹೇಳಿಲ್ಲ, ನೀವು ಕ್ಲೀನ್ ಮಾಡಿದರೆ ಕನ್ಸಿಡರೇಷನ್ ಹೆಂಗೆ ಸಿಗುತ್ತೆ? ಸಿಗೋದಿಲ್ಲ, ಪ್ರತಿಫಲ ಸಿಗೋದಿಲ್ಲ. ಅದಕ್ಕೆ ನೀವು ಈ ಜನರಲ್ ಬೋಗಿ ರೈಲ್ವೆನಲ್ಲಿ ಹೋಗುವಾಗ ನೋಡ್ತೀರಿ, ಅವ್ರು ನೀವು ಹೇಳಿರಲ್ಲ ಬಿಟ್ಟಿರಲ್ಲ, ನಿಮ್ಮ ಚಪ್ಪಲಿನ ಪಾಲಿಷ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಸೊ ಇಟ್ ಈಸ್ ನಾಟ್ ಎಟ್ ದ ಡಿಸೈರ್ ಆಫ್ ಯು. ನಿಮ್ಮ ಇಚ್ಛೆಯಿಂದ ಅವನು ನಿಮ್ಮ ಶೂ ಪಾಲಿಷ್ ಮಾಡಲ್ಲ, ಅವನಾಗಿ ಅವನು ಮಾಡ್ತಾನೆ. ಸೊ ಹಿ ಕೆನಾಟ್ ಲೀಗಲಿ ಕ್ಲೇಮ್ ಎ ಮನಿ ಫ್ರಮ್ ಯು. ಅದರ್ವೈಸ್ ಅಲ್ಲಿ ಏನು, ನೀವು ಯಾರೋ ಮಸಾಲೆ ದೋಸೆ ಮಾರೋರು ಹೊರಟಿರ್ತಾರೆ, ನೀವು ಕರಿತೀರಿ, ಕರೆದು ಬಿಟ್ಟು ನಂಗೆ ಮಸಾಲೆ ದೋಸೆ ಕೊಡು ಅಂತೀರಿ. ಆಮೇಲೆ ಅವನು ದುಡ್ಡು ಕೇಳಿದಾಗ ನೀವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ತಿಳ್ಕೊಂಡಿದ್ದೆ ರೈಲ್ವೆನಲ್ಲಿ ಫ್ರೀ ಮಸಾಲೆ ದೋಸೆ ಕೊಡ್ತಾರೆ ಅಂತೇಳಿ. ನೋ, ನಾಟ್ ಲೈಕ್ ದ್ಯಾಟ್. ಬಿಕಾಸ್ ಯು ಡಿಸೈರ್ಡ್, ನೀವು ಇಚ್ಛೆ ಪಟ್ರಿ. ಆದ್ದರಿಂದ ಪರಿಗಣನೆಯ ಅಗತ್ಯ ಅಂಶಗಳಲ್ಲಿ ಇದು ಮೊದಲನೇದು. ಏನು? ಎಟ್ ದ ಡಿಸೈರ್, ಎಟ್ ದ ಪರಿಗಣನೆಯಾಗಿ ಇರುವ ಕಾರ್ಯ ತಡೆ ಹಿಡಿತ ಅಥವಾ ಭರವಸೆ ಮೇಲೆ ಎಂದರೆ ಅದು ಭರವಸೆ ನೀಡುವ ವ್ಯಕ್ತಿಯಿಂದಲೇ ಆಗಿರಬೇಕು. ಅದು ಮೂರನೇ ವ್ಯಕ್ತಿಯ ಮೇಲೆ ಅಥವಾ ಸ್ವಯಂಚಾಲಿತವಾಗಿ ಮಾಡಿದರೆ ಅದು ಮಾನ್ಯ ಪರಿಗಣನೆ ಆಗಲಾರದು. ಪರಿಗಣನೆ ಏನಾಗಬೇಕು? ಪ್ರಾಮಿಸ್ ಮಾಡುವ ವ್ಯಕ್ತಿಯಿಂದ ಆಗಿರಬೇಕು. ಅಂದರೆ ವಾಗ್ದಾನ ಮಾಡುವ ವ್ಯಕ್ತಿಯಿಂದ ಏನಾಗಬೇಕು? ಅದು ವಿನಂತಿಸಲ್ಪಟ್ಟಿರಬೇಕು. ಆವಾಗ ಮಾತ್ರ ಅದು ಪರಿಗಣನೆ ಅಂತ ಆಗ್ತದೆ. ಇಲ್ಲಾಂದರೆ ಪರಿಗಣನೆಗೆ ಅವಕಾಶ ಇಲ್ಲ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಳ್ಬೇಕು. ಎಸ್. ಸೆಕೆಂಡ್ ಕೇಸ್, ಕನ್ಸಿಡರೇಷನ್ ಮೇ ಮೂವ್ ಫ್ರಾಮ್ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್. ಈ ಒಂದು ಪರಿಗಣನೆ ಇದೆಯಲ್ಲ, ಪ್ರತಿಫಲ, ಇದು ಯಾರು ಒಪ್ಕೊಂಡಿರ್ತಾರೋ ಅವರೇ ಮಾಡ್ಬೋದು, ಅಥವಾ ಅವರ ಬದಲಾಗಿ ಯಾರಾದರೂ ಮಾಡ್ಬೋದು. ಇದು ಬಹಳ ಇಂಪಾರ್ಟೆಂಟ್. ದಿಸ್ ಈಸ್ ಇಂಡಿಯನ್ ಲಾ. Indian law talks about this. Indian law
talks about this. Indian law talks about this. See, when at the desire of, ಇದನ್ನು ನೋಡಿದ್ದೀವಿ ನಾವು, the promisee or any other person, the promisee or any other person ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. The promisee or any other person. The promisee or any other person we have seen. That is what is written here. At the desire of the promiser. Next is consideration may move from promisee or any other person. Definition says this. In India, consideration need not be given only by the promisee. ಒಪ್ಪಿಕೊಂಡವನು ಮಾತ್ರ ಕನ್ಸಿಡರೇಷನ್ ಕೊಡಬೇಕಂತೇನಿಲ್ಲ, ಪ್ರತಿಫಲವನ್ನು ಕೊಡಬೇಕಂತೇನಿಲ್ಲ. ಮೂರನೇ ವ್ಯಕ್ತಿಯು ಕೂಡ ಪ್ರತಿಫಲವನ್ನು ಕೊಡ್ಬೋದು. ಈವನ್ ಎ ಸ್ಟ್ರೇಂಜರ್ ಟು ದ ಕಾಂಟ್ರಾಕ್ಟ್ ಕ್ಯಾನ್ ಫರ್ನಿಶ್ ಕನ್ಸಿಡರೇಷನ್. ಬಟ್ ಇನ್ ಇಂಗ್ಲಿಷ್ ಲಾ ಇಟ್ ಈಸ್ ನಾಟ್ ಲೈಕ್ ದಟ್. ಇನ್ ಇಂಗ್ಲಿಷ್ ಲಾ ಇಟ್ ಈಸ್ ಬಿಟ್ವೀನ್ ಟೂ ಪಾರ್ಟೀಸ್. ದೇರ್ ಇಸ್ ಎ ಪ್ರಾಮಿಸರ್, ದೇರ್ ಇಸ್ ಎ ಪ್ರಾಮಿಸಿ. ಪ್ರಾಮಿಸಿನೇ ಪ್ರಾಮಿಸರ್ಗೆ ಕನ್ಸಿಡರೇಷನ್ ಕೊಡಬೇಕು, ಅಥವಾ ಪ್ರಾಮಿಸರೇ ಪ್ರಾಮಿಸಿಗೆ ಕನ್ಸಿಡರೇಷನ್ ಕೊಡಬೇಕು. ಸೊ ಇಟ್ ಈಸ್ ಬೈಲ್ಯಾಟ್ರಲ್. ಥರ್ಡ್ ಪರ್ಸನ್ಗೆ ಸ್ಕೋಪ್ ಇಲ್ಲ. ಬಟ್ ಇಂಡಿಯಾದಲ್ಲಿದೆ ದಿಸ್ ಡಿಫರೆನ್ಸ್ ಫ್ರಮ್ ಇಂಗ್ಲಿಷ್ ಲಾ, ವೇರ್ ಓನ್ಲಿ ದ ಪ್ರಾಮಿಸಿ ಕ್ಯಾನ್ ಗಿವ್ ಕನ್ಸಿಡರೇಷನ್. ಇಂಗ್ಲಿಷ್ ಕಾನೂನಲ್ಲಿ ಕೇವಲ ಪ್ರಾಮಿಸಿ ಮಾತ್ರ ಕನ್ಸಿಡರೇಷನ್ ಕೊಡಲಿಕ್ಕೆ ಅವಕಾಶ ಇದೆ. ಭಾರತೀಯ ಕಾನೂನಿನಲ್ಲಿ ಪರಿಗಣನೆ ಕೇವಲ ಭರವಸೆ ಪಡೆದ ವ್ಯಕ್ತಿಯಿಂದಲೇ ಬರಬೇಕು ಎಂಬ ನಿಯಮವಿಲ್ಲ. ಮೂರನೇ ವ್ಯಕ್ತಿಯೂ ಸಹ ಪರಿಗಣನೆ ನೀಡಬಹುದಾಗಿದೆ. ಇದು ಇಂಗ್ಲಿಷ್ ಕಾನೂನಿಗೆ ವಿರುದ್ಧವಾಗಿದೆ. ಆ್ಯಂಡ್ ದಿಸ್ ಈಸ್ ದಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಲ್ಯಾಂಡ್ ಮಾರ್ಕ್ ವೆರಿ ಫೇಮಸ್. ಈ ಕೇಸ್ ಬರೀಬೇಕಾಗ್ತದೆ ನೀವು. ಈ ಕೇಸನ್ನು ನೆನ್ಪಿಟ್ಕೊಳ್ಳೋದು ಮುಖ್ಯ. ಚಿನ್ನಯ್ಯ ವರ್ಸಸ್ ರಾಮಯ್ಯ ಅಂತಕ್ಕಂಥ ಕೇಸ್ ಇದು. ಚಿನ್ನಯ್ಯ ವರ್ಸಸ್ ರಾಮಯ್ಯ ಅಂಥೇಳಿ ಇದೆ. ಅದು ಚಿನ್ನಯ್ಯನೋ ರಾಮಯ್ಯನೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ರಿಟನ್ ಲೈಕ್ ದಿಸ್, ಚಿನ್ನಯ್ಯ ವರ್ಸಸ್ ರಾಮಯ್ಯ ಅಂತಕ್ಕಂಥ ಒಂದು ಪ್ರಕರಣ. ಈ ಪ್ರಕರಣವನ್ನು ನಾನು ಸಪ್ರೇಟಾಗಿ ಚರ್ಚೆ ಮಾಡ್ತೀನಿ. ನಾವು ವಿ ಆರ್ ಇನ್ ಟು ಅಂಡರ್ಸ್ಟ್ಯಾಂಡಿಂಗ್ ಆರ್ ಡೈಸೆಕ್ಟಿಂಗ್ ದಿ ಡೆಫಿನೇಷನ್. ಮಸ್ಟ್ ಬಿ ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್. ದಿಸ್ ಈಸ್ ಅನದರ್ ಎಸೆನ್ಷಿಯಲ್ ಪಾಯಿಂಟ್. ಮಸ್ಟ್ ಬಿ ಪಾಸ್ಟ್. ನೀವು ಈ ಕೃತ್ಯ ಇರಬೇಕಲ್ಲ, ಆಕ್ಷನ್, ಆಕ್ಷನ್, ಆಕ್ಷನ್ ಅಥವಾ ಕೃತ್ಯ. ಈ ಕೃತ್ಯ ಇವತ್ತು ಮಾಡಿರ್ಬೋದು, ಹಿಂದೆ ಮಾಡಿರ್ಬೋದು, ಅಥವಾ ಫ್ಯೂಚರಲ್ಲಿ ಮಾಡಿರ್ಬೋದು. ಅದು ಇಲ್ಲಿ ಯಾವುದೇ ಇದ್ರೂ ಕೂಡ ಆಗುತ್ತೆ. ಕನ್ಸಿಡರೇಷನ್ ಕ್ಯಾನ್ ಬಿ ಸಮಥಿಂಗ್ ಆಲ್ರೆಡಿ ಡನ್. ನೀವು ಕನ್ಸಿಡರೇಷನ್ನು ಮಸ್ಟ್ ಹ್ಯಾವ್ ಬಿನ್ ಆಲ್ರೆಡಿ ಡನ್, ಪಾಸ್ಟ್ ಕನ್ಸಿಡರೇಷನ್. ಸಮಥಿಂಗ್ ಮಸ್ಟ್ ಬಿ ಡನ್. ಇವಾಗ ನೀವು ಮಾಡ್ಬೋದು. ಕಾಂಟ್ರಾಕ್ಟ್ ನೀವೇನು ಮಾಡ್ತೀರಿ, 5 ರೂಪಾಯಿ ಕೊಡ್ತೀರಿ, ಅವನು ನಿಮಗೊಂದು 5 ಸ್ಟಾರ್ ಚಾಕ್ಲೇಟ್ ಕೊಡ್ತಾನೆ. ಇಟ್ ಈಸ್ ಪ್ರೆಸೆಂಟ್. ಯು ಆರ್ ಗಿವಿಂಗ್ 5 ರೂಪಿ. 5 rupees consideration for the shopkeeper. He is giving the chocolate to you, 5-star chocolate. Chocolate is consideration for you. That is present, something being done. Or something to be done in future. Something to be done in future. ನೀವೇನು ಹೇಳ್ತೀರಿ, ಮುಂದಿನ ವರ್ಷ ನಾನು ನಿಮ್ಗೆ ಒಂದು 2 ಲಕ್ಷ ಕೊಡ್ತೀನಿ ಅಂತ ನೀವು ಹೇಳ್ತೀರಿ. ಆಯಿತು, ಮುಂದಿನ ವರ್ಷ 2 ಲಕ್ಷ ಕೊಡ್ತಿರಲ್ಲ, ಆವಾಗ ನಾನು ನನ್ನ ಸೈಟ್ನ ನಿಮಗೆ ಬರ್ಕೊಡ್ತೀನಿ ಅಂತೇಳಿ. ದಿಸ್ ಈಸ್ ಆಲ್ಸೋ ಕನ್ಸಿಡರೇಷನ್. ಮುಂದಿನ ವರ್ಷ ನಾನು ನಿಮಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನೀವು ಹೇಳ್ತೀರಿ. ಆ ಎದುರಿಗಿನ ಪಾರ್ಟಿ ಏನು ಹೇಳ್ತಾರೆ, ಆಯಿತು ಮುಂದಿನ ವರ್ಷ ನಾನು ನನ್ನ ಸೈಟನ್ನು ನಿಮಗೆ ಬರೆದು ಕೊಡ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಎ ಕನ್ಸಿಡರೇಷನ್. ಅಥವಾ ನಿಮಗೆ ಹೋದ ವರ್ಷ 2 ಲಕ್ಷ ರೂಪಾಯಿ ನೀವು ಅವನಿಗೆ ಕೊಟ್ಟಿರ್ತೀರಿ, ಅವನು 2 ಲಕ್ಷಕ್ಕೆ ಈಗ ನಿಮಗೆ ಸೈಟ್ ಬರ್ಕೊಡ್ತಾನೆ. ಸೊ ದಟ್ ಈಸ್ ಫಸ್ಟ್ ಕನ್ಸಿಡರೇಷನ್. ಆಲ್ ದ 3 ಆರ್ ವ್ಯಾಲಿಡ್ ಇನ್ ಇಂಡಿಯನ್ ಲಾ. ಆಲ್ ದ 3 ಆರ್ ವ್ಯಾಲಿಡ್ ಇನ್ ಇಂಡಿಯನ್ ಲಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಇದರಲ್ಲೇ ಇದೆ ನೋಡಿ. ಎ ಹೆಲ್ಪ್ಸ್ ಬಿ. ಎ ಹೆಲ್ಪ್ಸ್ ಬಿ ರಿಕವರ್ ಎ ಲಾಸ್ಟ್ ಐಟಮ್. ಒಂದೇನೋ ಕಳೆದು ಹೋಗಿರುತ್ತೆ. ಕಳೆದು ಹೋಗಿರೋ ಒಂದು ವಸ್ತುವನ್ನು ಏನು ಮಾಡ್ತಾನೆ, ಅವನು ನಿಮಗೆ ಹುಡುಕಿ ಕೊಡ್ತಾನೆ. ಆ್ಯಂಡ್ ಬಿ ಲೇಟರ್, ಆಮೇಲೆ ಬಿ ಏನು ಹೇಳ್ತಾನೆ, ನೋಡ್ರಿ ನನ್ನ ಕಳೆದು ಹೋದ ವಸ್ತುವನ್ನು ನೀವು ಹುಡುಕಿ ಕೊಟ್ಟಿದ್ರಿಂದ ನಾನು ನಿಮ್ಗೆ 1,000 ರೂಪಾಯಿ ಕೊಡ್ತೀನಿ ಅಂಥೇಳಿ ನೀವು ಆಶ್ವಾಸನೆ ಕೊಡ್ತೀರಿ. ಈ ಆಶ್ವಾಸನೆ ಕೊಟ್ಟ ಮೇಲೆ ಆ ವ್ಯಕ್ತಿಗೆ ನೀವು ದುಡ್ಡು ಕೊಡಬೇಕೋ ಬೇಡೋ, ಕೊಡಲ್ಲ. ಆವಾಗ ಅವನು ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಹೋದಾಗ ನೀವು ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 2D ಪ್ರಕಾರ ಅವನಿಗೆ ನೀವು
1,000 ಕೊಡಲೇಬೇಕಾಗುತ್ತೆ. ದಿಸ್ ಈಸ್ ವಾಟ್ ಈಸ್ ಇಂಡಿಯನ್ ಲಾ. ಇಟ್ ಈಸ್ ನಾಟ್ ದೇರ್ ಇನ್ ಇಂಗ್ಲಿಷ್ ಲಾ. ಪಾಸ್ಟ್ ಕನ್ಸಿಡರೇಷನ್ ಈಸ್ ನಾಟ್ ಕನ್ಸಿಡರೇಷನ್ ಅಕಾರ್ಡಿಂಗ್ ಟು ಇಂಗ್ಲಿಷ್ ಲಾ. ಅದಕ್ಕೇನೆ ನಾನು ನಿಮ್ಗೆ ಕಾಷನ್ ಮಾಡ್ತೀನಿ, ಅವತಾರ್ ಸಿಂಗ್ ಬುಕ್ ಓದಬೇಕಾದ್ರೆ ಸಾಕಷ್ಟು ಸಲ ಇಂಗ್ಲಿಷ್ ಮತ್ತು ಇಂಡಿಯನ್ ಲಾದ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ವಾಟ್ ಎವರ್ ಐ ಆಮ್ ಟೀಚಿಂಗ್ ಯು ಈಸ್ ಓನ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. Whatever is there in English law, it has been improvised for Indians. Improvised for Indians. Yakandre, we are ethical people. We are ethicals. That's why we consider past consideration also as a consideration. Right? But in England, how it is treated? In England, it is treated that 1,000 rupees is a gift. That's it. 1,000 rupees is a gift. Our kotre. Kodade hodre illa. Kodade hodre illa. ದಟ್ಸ್ ನಾವು ಏನಾಗಿದೆ, ವಸ್ತು ಕಳೆದು ಹೋದದ್ದನ್ನು ನಾವು ತಂದು ಕೊಟ್ಟಾನ. ನಾನು ಅವನಿಗೆ ಹೇಳಿಲ್ಲ ಕಳೆದು ಹೋಗಿದ್ದು ವಸ್ತು ತಂದು ಕೊಡು ಅಂತ, ಆದರೂ ತಂದು ಕೊಟ್ಟಾನ. ಆದರೂ ತಂದು ಕೊಟ್ಟಾನ. ತಂದು ಕೊಟ್ಟ ಮೇಲೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಕೊಡ್ತೀನಿ ಅಂತ. ಸೊ ದಟ್ ಫಾಸ್ಟ್ ಆಕ್ಷನ್ ಆಫ್ ಹಿಮ್ ಈಸ್ ಕನ್ಸಿಡರ್ಡ್ ಆಸ್ ಎ ಕನ್ಸಿಡರೇಷನ್. ಪರಿಗಣನೆಯು ಹಿಂದಿನದು, ಪ್ರಸ್ತುತ ಅಥವಾ ಭವಿಷ್ಯದಲ್ಲಿ ಇರಬಹುದಾಗಿದೆ. ಹಿಂದಿನದು, ಪ್ರಸ್ತುತ, ಭವಿಷ್ಯದ ಈ 3 ರೂಪಗಳು ಭಾರತೀಯ ಕಾನೂನಿನಲ್ಲಿ ನೋಡಿ ಸ್ಪೆಸಿಫಿಕ್ ಆಗಿ ಹೀಗೆ ಬರಿತೀವಿ ನಾವು. ಉದಾಹರಣೆ, ಎ ಬಿಗೆ ಕಳೆದು ಹೋಗಿದ ವಸ್ತುವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತಾನೆ. ನಂತರ ಆ ವಸ್ತು ಆದಮೇಲೆ ಇವನೇನು ಕಂಪಲ್ಸನ್ ಇಲ್ಲ ದುಡ್ಡು ಕೊಡಬೇಕು ಅಂತ. ಇವನು ಬಿ ನಂತರ ಎಗೆ 1,000 ರೂಪಾಯಿ ನೀಡಲು ಭರವಸೆ ನೀಡುತ್ತಾನೆ. ಇದು ಹಿಂದಿನ ಪರಿಗಣನೆಯಾಗಿ ಮಾನ್ಯವಾಗುತ್ತದೆ. ಒಂದು ವೇಳೆ ಭರವಸೆ ಕೊಟ್ಟಾದ್ಮೇಲೆ ದುಡ್ಡು ಕೊಡಲಿಲ್ಲ ಅಂದರೆ ಬಿ ಕೋರ್ಟ್ ಹೋಗಿ ದುಡ್ಡನ್ನು ವಸೂಲು ಮಾಡಬಹುದು. ಮಸ್ಟ್ ಹ್ಯಾವ್ ಸಮ್ ವ್ಯಾಲ್ಯೂ ಇನ್ ದ ಐಸ್ ಆಫ್ ಲಾ. ಆಕ್ಚುಲಿ ದಿಸ್ ಇಸ್ ನಾಟ್ ರಿಟನ್ in our definition, but these are all interpretations of the court. Consideration must have some value in the eyes of law. ಕಾನೂನಿನ ಕಣ್ಣಲ್ಲಿ ಅದಕ್ಕೊಂದು ಬೆಲೆ ಇರಬೇಕು. ಅದಕ್ಕೆ ನೋಡಿ, ನೀವು ಎಷ್ಟೋ ಸಲ ಈ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ₹1 ವ್ಯಾಲ್ಯೂ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಡಿಪಾರ್ಟ್ಮೆಂಟಲ್ಲಿ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಯಾರೋ ಸೈಟ್ ಕೊಡ್ತಾರೆ, ಫ್ರೀ ದೇಣಿಗೆ ಕೊಡ್ತಾರೆ, ಅದನ್ನು ಹಾಗೆ ತಗೊಳ್ಳೋದಿಲ್ಲ. ಅದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ₹1 ಕನ್ಸಿಡರೇಷನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ನಿಮಗೆ ನೆನಪಿರಬೇಕು, ಟೆಲಿಕಾಂ ಕಮಿಷನ್ ಚೇರ್ಮನ್ ಆದಂತಹ ಶ್ಯಾಮ್ ಪಿಟ್ರೋಡಾ ಅವರು ಭಾರತದಲ್ಲಿ ಅವರೊಬ್ಬ ಅತ್ಯುನ್ನತವಾದಂತಹ ಟೆಲಿಕಮ್ಯುನಿಕೇಷನ್ ವಿಜ್ಞಾನಿ. ಅಮೇರಿಕದಲ್ಲಿ ಅವರು ಸಾಕಷ್ಟು ಪೇಟೆಂಟ್ಗಳಿದ್ದಾವೆ. ಅಮೇರಿಕದ ಅಲ್ಲಿ ಅವರು ಪ್ರಸಿದ್ಧ ವ್ಯಕ್ತಿ. ಅವರು ಭಾರತದಲ್ಲಿ ಟೆಲಿಕಾಂ ಕಮಿಷನ್ ಚೇರ್ಮನ್ ಆಗಿ ಭಾರತದ ಈ ಟೆಲಿಕಮ್ಯುನಿಕೇಷನ್ನ ಉದ್ಧಾರ ಮಾಡೋದಕ್ಕೆ ಕೆಲಸ ಮಾಡುವಾಗ ಅವರು ₹1 ಸಂಬಳವನ್ನು ತೆಗೆದುಕೊಂಡು ಕೆಲಸ ಮಾಡ್ತಾರೆ. ದಟ್ ಈಸ್ ಹೀಸ್ ಕನ್ಸಿಡರೇಷನ್. ಹಿ ಈಸ್ ವರ್ಕಿಂಗ್ ಫಾರ್ ಇಂಡಿಯಾ. ಓಕೆ, ಸೊ ಇಂಡಿಯಾ ಈಸ್ ಗಿವಿಂಗ್ ಹಿಮ್ ₹1. ₹1 is commission for India. What work he is doing is consideration for ₹1 is consideration for Sham Pitroda, and what Sham Pitroda is doing for our Indian telecommunication is consideration for the India. ಅಂತದನ್ನು ನಾವಿಲ್ಲಿ ಗಮನಿಸಬೇಕು. ₹1 is given in exchange for a car is valid if given with free consent. The only condition is it should have been with a free consent. ಫ್ರೀ ಕನ್ಸೆಂಟ್ ಬಗ್ಗೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಅಂದರೆ ಇದು ₹1 ಕೊಟ್ಟರು, ಒಂದು ಕಾರ್ಗೆ ₹1 ಕೊಟ್ಟರು ಅದು ವ್ಯಾಲಿಡೇ. ಅದು ₹1 ಕಮ್ಮಿ ಆಯಿತು ಅಂಥೇಳಿ ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಒಟ್ ಕನ್ಸಿಡರೇಷನ್ ಇರಬೇಕು. ಇಟ್ ಮೇ ಬಿ ₹1 or something else. Meher, in Mohammedan law it is there. In the Mohammedan law, meher is like that only. Yes, must be lawful. This is another very important thing. ನಾನು ನಿಮಗೆ ಕಾನ್ಸೆಪ್ಟ್ ಹೇಳುವಾಗ ಹೇಳಿದ್ದೀನಿ, ಕಾನೂನಾತ್ಮಕವಾಗಿರಬೇಕು. ಏನು ಇದು ಕಾನೂನಾತ್ಮಕವಾಗಿ ಅಂತಂದರೆ, ನನಗೆ ಯಾರೋ ಹೇಳ್ತಾರೆ, ನೋಡಿ ಶಿವಪ್ಪ ಅವರೇ, ನಿಮಗೊಂದು 50 ಲಕ್ಷ ದುಡ್ಡು ಕೊಡ್ತೀನಿ, ನಾಳೆ ಹೋಗಿ ಬೀನ್ ಮರ್ಡರ್ ಮಾಡಿ ಬನ್ನಿ ಅಂತ. ಈ ಬೀನ್ ಮರ್ಡರ್ ಮಾಡುವಂತಹ ಒಂದು ಏನು ಪ್ರತಿಫಲ ಇದೆಯಲ್ಲ, ಅದು ಲಾಫುಲ್ ಅಲ್ಲ. ನೋಡ್ರಿ, ನೀವು ಆ ಇವನಿಗೆ ನಿಮ್ಮ ಮನೆ ಪಕ್ಕದಲ್ಲಿ
ಭಾಳ ನಮ್ಮ ಒಬ್ಬರು ವ್ಯಕ್ತಿ ಇದ್ದಾರೆ, ನನಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರಿಗೆ ನೀವು ಪಕ್ಕದ ಮನೆ ಕಿರಿಕಿರಿ ಮಾಡಿ. ಇಟ್ಸ್ ನಾಟ್ ಲಾಫುಲ್. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್, ವೆರಿ ಮೈನರ್ ಪ್ರೂಡೆಂಟ್ ಥಿಂಕಿಂಗ್ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಕನ್ಸಿಡರೇಷನ್ ಮಸ್ಟ್ ನಾಟ್ ಬಿ ಇಲ್ಲೀಗಲ್, immoral, against public policy, running a prostitution house, illegal, immoral, right? Public policy ವಿರುದ್ಧವಾದಂತ. If it is, the contract becomes void. Other rules will come into picture. Example, A promises to pay B 10,000 rupees for smuggling goods. So smuggling goods is a illegal consideration. ಪರಿಗಣನೆ ಕಾನೂನುಬದ್ಧವಾಗಿರಬೇಕು. ಅದು ಅಕ್ರಮ, ಅನೈತಿಕ ಅಥವಾ ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿದ್ದರೆ ಒಪ್ಪಂದವು ಅಮಾನ್ಯವಾಗುತ್ತದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ನೀಡ್ ನಾಟ್ ಬಿ ಅಡೆಕ್ವೇಟ್. ಎಷ್ಟು ವಸ್ತುವಿನ ಬೆಲೆ ಇರ್ತದೆ ಅಷ್ಟೇ ಇರಬೇಕು ಅಂತೇನಿಲ್ಲ. It may be anything. As per Indian law, courts do not question the adequacy of the consideration, even if the consideration seems to be unequal. In contract is valid if given with free consent. Section 25 ನಾವು ಸಪ್ರೇಟ್ ನೋಡ್ತೀವಿ, ಆವಾಗ ನಮ್ಗೆ ಇನ್ನೂ ಡೀಟೇಲ್ ಆಗಿ ಇದು ಗೊತ್ತಾಗುತ್ತೆ. ಸೊ ಅಡೆಕ್ವೇಟ್ ಆಗಿರಬೇಕು ಅಂತೇನಿಲ್ಲ, ಸಮ ಇರಬೇಕು ಅಂತೇನಿಲ್ಲ. ಒಂದು ಈ ಪೆನ್ನಿನ ಬೆಲೆ 10 ರೂಪಾಯಿ ಇದೆ ಅಂದರೆ ನಾನು 1 ರೂಪಾಯಿಗೂ ಕೊಟ್ಟರು ಅದು ಕಾಂಟ್ರಾಕ್ಟ್ ವ್ಯಾಲಿಡ್. ಅಥವಾ ಈ ಪೆನ್ನಿನ ಬೆಲೆ 1 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ನಾನು 1 ಲಕ್ಷಕ್ಕೆ ಕೊಟ್ಟರು ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್. ಅಪ್ರಾಪರೇಟ್ ಇರಬೇಕು ಅಂತೇನಿಲ್ಲ. ಓಕೆ, ಸೊ ನೌ ಐ ಆಮ್ ಕಮಿಂಗ್ ಟು ದ ಕೇಸ್ ಲಾಸ್. ನಾನು ಹೇಳಿದ್ದೆಲ್ಲ ನಿಮಗೆ ಏನು, ದ ಪ್ರಾಮಿಸರ್ ಶುಡ್ ಹ್ಯಾವ್ ಎ ಡಿಸೈರ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಈ ಪ್ರಕರಣ ಕನ್ಸಿಡರೇಷನ್ ವಿಷಯದಲ್ಲಿ ಈ ಪ್ರಕರಣ ಬಹಳ ಮುಖ್ಯ. ದಯವಿಟ್ಟು ಈ ಪ್ರಕರಣವನ್ನು ನೀವು ನೆನಪಿಟ್ಕೊಳ್ಳೋದು ಒಳ್ಳೆಯದು. ಈ ಪ್ರಕರಣವನ್ನು ನಾನು ನಿಮಗೆ ಫಸ್ಟು ಇದರ ಫ್ಯಾಕ್ಟ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್. ಚಿನ್ನಯ್ಯ ವರ್ಸಸ್ ರಾಮಯ್ಯ. ಎ ಓಲ್ಡ್ ಲೇಡಿ ಟ್ರಾನ್ಸ್ಫರ್ಡ್ ಸಮ್ ಪ್ರಾಪರ್ಟಿ ಟು ಹರ್ ಡಾಟರ್ ಆಸ್ ಎ ಗಿಫ್ಟ್. ಒನ್ ಕಂಡೀಷನ್ ಆಫ್ ದ ಗಿಫ್ಟ್ ವಾಸ್ ದ್ಯಾಟ್ ದ ಡಾಟರ್ ವುಡ್ ಪೇ annual maintenance allowance to her maternal uncle Ramaya. The daughter accepted the gift and agreed to pay. Later she refused to pay the uncle. The uncle should. Mother gave some land to daughter and daughter promised the uncle Ramaya uncle to give monthly annuity. ಇದನ್ನು ತಿಳ್ಕೊಳ್ಳಿ ನೀವು. ಇಲ್ಲಿ ಲ್ಯಾಂಡ್ ವಾಸ್ ಗಿಫ್ಟೆಡ್, ಲ್ಯಾಂಡ್ ಗಿಫ್ಟ್. ಈ ಗಿಫ್ಟನ್ನು ಸ್ಟಡಿ ಮಾಡ್ಬೇಕಾದ್ರೂ ನೀವು ಕನ್ಸಿಡರೇಷನ್ ಬಗ್ಗೆ ಭಾಳ ಒದ್ದಾಡ್ತೀರಿ. ದ ಮೂಮೆಂಟ್ ಗಿಫ್ಟ್ ಈಸ್ ಟೇಕನ್ ದಟ್ ಈಸ್ ಕನ್ಸಿಡರೇಷನ್ ಅಂತ ಹೇಳ್ತಾರಲ್ಲಿ. ದ ಮೂಮೆಂಟ್ ಗಿಫ್ಟ್ ಈಸ್ ಟೇಕನ್ ದಟ್ ಇಟ್ ಸೆಲ್ಫ್ ಈಸ್ ಎ ಕನ್ಸಿಡರೇಷನ್. ಸೊ ಇಲ್ಲಿ ಈ ಅಜ್ಜಿ ಏನು ಮಾಡ್ತಾಳೆ, ಮಗಳಿಗೆ ಕಂಡೀಷನ್ ಹಾಕ್ತಾಳೆ, ನಾನು ನಿನಗೆ ಲ್ಯಾಂಡ್ ಕೊಡ್ತೀನಿ, ನೀನೇನು ಮಾಡಬೇಕು, ತಿಂಗಳ ಅಂಕಲ್ಗೆ ದುಡ್ಡು ಕೊಡಬೇಕು. ಈ ಅಮ್ಮ ಇರೋ ತನಕ, ಯಾರು ಅಜ್ಜಿ ಇರೋ ತನಕ, ಅಜ್ಜಿ ಒಂದು ಫೈನ್ ಡೇ ಏನಾಗುತ್ತೆ, ಅಜ್ಜಿ ಡೈಸ್, ಅಜ್ಜಿ ಸತ್ತೋಗುತ್ತೆ.
ಅಜ್ಜಿ ಸತ್ತು ಹೋದ ಮೇಲೆ ಸಿ ಡಾಟರ್ ರೆಫ್ಯೂಸ್ ಟು ಗಿವ್ ದಿ ಎನ್ಯುಟಿ. ವರ್ಷ ಎಷ್ಟು ದುಡ್ಡು ಕೊಡಬೇಕು ಅಂತಿತ್ತಲ್ಲ, 600 ಚಿಲ್ಲರೆ ಅವತಾರ್ ಸಿಂಗ್ ಪುಸ್ತಕದಲ್ಲಿ ಬರೆದಿದ್ದಾರೆ, ಅಷ್ಟು ಕೊಡಬೇಕು ಅಂತೇಳಿ. ಅಷ್ಟು ದುಡ್ಡು ಕೊಡೋದನ್ನು ಸಿ ರೆಫ್ಯೂಜೀಸ್, ನಾ ಕೊಡಲ್ಲ. ವಾಟ್ ಈಸ್ ದ ಸ್ಟ್ಯಾಂಡ್ ಸಿ ಟೇಕ್ಸ್ ಈಸ್ ಸೆಕ್ಷನ್ 2B. ಈ ಸ್ಟ್ಯಾಂಡ್ ತಗೊಳ್ತಾರೆ, ಸೆಕ್ಷನ್ 2B ಸ್ಟ್ಯಾಂಡ್ ತಗೊಳ್ತಾರೆ. ಏನಾಗುತ್ತೆ ಸೆಕ್ಷನ್ 2Bನ 2Dನ ಓಕೆ ಕನ್ಸಿಡರೇಷನ್ ಸ್ಟ್ಯಾಂಡನ್ನು ಸಿ ವಿಲ್ ಟೇಕ್. ಮಹಿಳೆಯೊಬ್ಬಳು ತಮ್ಮ ಮಗಳಿಗೆ ಆಸ್ತಿ ಉಡುಗೊರೆಯಾಗಿ ನೀಡಿದಳು. ಆ ಉಡುಗೊರೆಯಲ್ಲಿ ಒಂದು ಷರತ್ತು ಇದ್ದಿತ್ತು, ಮಗಳು ತಾನು ತಾಯಿಯ ಸಹೋದರ ಅವರಿಗೆ ಪ್ರತಿ ವರ್ಷ ನಿರ್ವಹಣಾ ಧನವನ್ನು ನೀಡಬೇಕು ಎಂದು. ಮಗಳು ಉಡುಗೊರೆಯನ್ನು ಒಪ್ಪಿಕೊಂಡು ಕೊಡುವ ಭರವಸೆ ನೀಡಿದಳು. ಒಪ್ಪಿಕೊಂಡು ಏನು ಮಂತ್ಲಿ ಮೇಂಟೆನೆನ್ಸ್, ಇಯರ್ಲಿ ಮೇಂಟೆನೆನ್ಸ್ ಕೊಡುವ ಭರವಸೆಯನ್ನು ನೀಡಿದಳು. ಸೊ ಸಿ ಹ್ಯಾಸ್ ಪ್ರಾಮಿಸ್ಡ್. ನಂತರ ಹಣ ನೀಡಲು ನಿರಾಕರಿಸಿದಳು. ಓಕೆ, ನೌ ಹಿಯರ್ ವಿ ಕ್ಯಾನ್ see whether the consideration is there. Now there is a contract. D, promise. Promise flows from here. Promise flows from here. Then consideration should flow from here to here. Uncle ಏನು ಮಾಡಬೇಕು? ಕನ್ಸಿಡ್ರೇಷನ್ ಏನಾರು ಕೊಡಬೇಕು? ಇಲ್ಲ. ಅದಕ್ಕೆ ಅಂಕಲ್ ಕೋರ್ಟ್ಗೆ ಹೋದರೆ ಏನು ಹೇಳ್ತಾರೆ? No, I need not give because there is no consideration from the uncle from me. There is no consideration from the uncle from me ಅಂತ ಹೇಳ್ತಾರೆ. As per English law, her stand is correct. As per English law, her stand is, because there is no question of third person giving the consideration. But in India, the consideration must flow from third person, can flow from third person also. ಭಾರತದಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಪ್ರತಿಫಲ ಅಂಕಲ್ನಿಂದ ಬರ್ಬೇಕಂತೇನಿಲ್ಲ. ಪ್ರತಿಫಲ ಮೂರನೇ ವ್ಯಕ್ತಿಯಿಂದನೂ ಬರ್ಬೋದು. ಮೂರನೇ ವ್ಯಕ್ತಿ ಯಾರು ಇಲ್ಲಿ? ಮದರ್. ಮದರ್ ಹ್ಯಾಡ್ ಆಲ್ರೆಡಿ ಗಿವನ್ ದ ಕನ್ಸಿಡರೇಷನ್. ಮದರ್ ಹ್ಯಾಡ್ ಆಲ್ರೆಡಿ ಗಿವನ್ ದ ಕನ್ಸಿಡರೇಷನ್. ಸೊ ಥರ್ಡ್ ಪರ್ಸನ್ ಹ್ಯಾಸ್ ಗಿವನ್ ದ ಕನ್ಸಿಡರೇಷನ್. ಹಿಯರ್ the consideration flows from the third person. This is the meaning. In India, the consideration can flow from promisee or any other person. Promisee or any other person. Now, I will go to the question. ಪರಿಗಣನೆ ಮೂರನೇ ವ್ಯಕ್ತಿಯಿಂದ ಬಂದಿದ್ದರೆ ತಾನೇ ಯಾವುದೇ ಪರಿಗಣನೆ ನೀಡದೆ ಇದ್ದವನು ಇಲ್ಲಿ ಒಪ್ಪಂದವನ್ನು ಜಾರಿಗೆ ತರುವ ಹಕ್ಕನ್ನು ಹೊಂದಿರುವನೋ ಅಂತಕ್ಕಂಥದ್ದು. ಕ್ಯಾನ್ ದ ಪರ್ಸನ್ ಅಂದ್ರೆ ಇಲ್ಲಿ ಅಂಕಲ್ ಎನ್ಫೋರ್ಸ್ ದ ಕಾಂಟ್ರಾಕ್ಟ್ ವೆನ್ ಹಿ ಹ್ಯಾಸ್ ನಾಟ್ ಪ್ರೊವೈಡೆಡ್ ಎನಿ ಕನ್ಸಿಡರೇಷನ್ ಹಿಮ್ಸೆಲ್ಫ್ ಬಟ್ ಇಟ್ ಮೂವ್ಡ್ ಫ್ರಮ್ ದ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ ಇಸ್ ದ ಮದರ್. ದಿಸ್ ವಾಸ್ ದ ಲೀಗಲ್ ಕ್ವಶನ್. This was the legal question. What the court has told? The Madras High Court held that the uncle could enforce the promise though he had not given any consideration. ಇಲ್ಲಿ ಅಂಕಲ್ ಏನು ಆ ಮಗಳಿಗೆ ದುಡ್ಡು ಕೊಟ್ಟಿಲ್ಲ, ಮಗಳಿಗೆ ದುಡ್ಡು ಕೊಟ್ಟಿಲ್ಲ. Not given any consideration himself. The consideration had moved from the mother. According to Indian law, section 2D. According to Indian law, section 2D allows the consideration from the third person also. ಮದ್ರಾಸ್ ಹೈಕೋರ್ಟ್ ತೀರ್ಪು ನೀಡಿದಂತೆ ಮಾವನು ಭರವಸೆ ಜಾರಿಗೆ ತರುವ ಹಕ್ಕು ಹೊಂದಿದ್ದ. ಯಾಕೆಂದರೆ ಪರಿಗಣನೆ ಅವನು ನೀಡದಿದ್ದರೂ ಅದು ತಾಯಿಯಿಂದ ಬಂದಿತ್ತು. ಭಾರತೀಯ ಒಪ್ಪಂದ ಕಾಯ್ದೆ ಸೆಕ್ಷನ್ 2Dಯ ಪ್ರಕಾರ ಮೂರನೇ ವ್ಯಕ್ತಿಯಿಂದ ಪರಿಗಣನೆ ಬರಬಹುದು ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ವಾಟ್ ಈ ಶುಡ್ ವೆರಿ ಸೀರಿಯಸ್ಲಿ ಅಂಡರ್ಸ್ಟ್ಯಾಂಡ್ ಹಿಯರ್ ಈಸ್ in Indian Contract Act under section 2D the consideration can move from third party also. Consideration can move from third party also. But in England it is not like that. Consideration should move from the promisee only. ಭರವಸೆ ಕೊಟ್ಟವನಿಂದ ಪ್ರತಿಫಲ ಬರಬೇಕು. Then only it is valid ಅನ್ನೋದನ್ನು ನಾವು ಇಂಗ್ಲಿಷ್ ಕಾನೂನಲ್ಲಿ ನೋಡ್ತೀವಿ. ಬಟ್ ಇಂಡಿಯನ್ ಕಾನೂನು ನಮ್ಗೆ ಆ ರೀತಿ ಇಲ್ಲ, ಥರ್ಡ್ ಪರ್ಸನ್ನಿಂದನೂ ಬರ್ಬೋದು ಅಂತೇಳಿ. Then legal principle. Consideration may move from the promisee or any other person. A third party who has not given consideration can still enforce contract if consideration has moved from someone else. ಮೂರನೇ ವ್ಯಕ್ತಿಯಿಂದನೂ ಕನ್ಸಿಡರೇಷನ್ ಆದಾಗಲೂ ಕೂಡ ಇಲ್ಲಿ ನಾವು ಕೋರ್ಟ್ಗೆ ಹೋಗ್ಬೋದು ಅನ್ನೋದನ್ನು ಇದರಲ್ಲಿ ನಾವು ಹೇಳ್ತೀವಿ. ದಿಸ್ ಈಸ್ ಎನದರ್ ಕೇಸ್. ದುರ್ಗಾ ಪ್ರಸಾದ್ ವರ್ಸಸ್ ಬಲ್ದೇವ್. Another very important case. Now let us see the case.
Durga Prasad, the plaintiff, constructed some shops in a market at the request of the collector, a government official. Baldev and others started using the shops for business. Later, Baldev and others promised to pay commission to Durga Prasad on the goods sold in the shops. This was the situation. Here, government officer gave direction, and the builder has built the buildings. Builder has built the shops. So many shops. Spent money. Builder has spent money and built the shops. Now, so many people occupied the shops, and one such person is Baldev. One such person is Baldev. Baldev and others promised builder to give, they said they will give commission. The agreement was between Baldev and builders. Baldev and builders. What was the agreement? ನೀವು ಇದನ್ನು ಆಕ್ಯುಪೈ ಮಾಡಿ, ನೀವು ಏನು ವ್ಯಾಪಾರ ಮಾಡ್ತೀರಿ, ಬಂದ ದುಡ್ಡಲ್ಲಿ ನನಗೆ 5% ಕಮಿಷನ್ ಕೊಡಿ. ಸೊ ದಿಸ್ ವಾಸ್ ದ agreement. Agreement is between builder and the Baldev. Builder and the Baldev. The agreement is like this. But here, if you read section 2D, at the desire of the promiser. ಇಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಪ್ರಾಮಿಸ್ ಮಾಡಿದ್ಯಾರು? ಗವರ್ಮೆಂಟ್ ಆಫೀಸರ್, ಪ್ರಾಮಿಸರ್. So, at the desire of the promiser. So, consideration should go to whom? Government officer. Here, where is the consideration? Consideration is not moved here. Sorry, here the proposer's desire is not there. ಇವನು ದುಡ್ಡು ಇವ್ರಿಗೆ ಕೊಡಬೇಕು ಅಂತ ಹೇಳಿಲ್ಲ. Therefore, at the desire of the promiser ಅನ್ನೋದು ಬಹಳ ಇಂಪಾರ್ಟೆಂಟ್. At the desire of the promiser ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದನ್ನು ನಾವಿಲ್ಲಿ ನೋಡ್ಬೇಕು. ಇಲ್ಲೇನಾಗಿರುತ್ತೆ, ಇವನೇ ದುಡ್ಡು ಹಾಕಿಟ್ಟಿರ್ತಾನೆ, ಆದರೆ ಯಾರು ಹೇಳಿದ್ದಕ್ಕೆ ಕಟ್ಟಿರ್ತಾನೆ? ಕಲೆಕ್ಟರ್ ಹೇಳಿದ್ದಕ್ಕೆ ಕಟ್ಟಿರ್ತಾನೆ. ಸೊ ಹಿಯರ್ ಎಟ್ ದ ಡಿಸೈರ್ ಆಫ್ ದ ಕಲೆಕ್ಟರ್ ಹಿ ಹ್ಯಾಸ್ ಆಕ್ಟೆಡ್. ಸೊ his consideration is due to him, due to government officer. So he cannot have a separate contract. He cannot have a separate contract. Therefore, ಇಲ್ಲಿ ಏನಾಗುತ್ತೆ, ಇವ್ರು ದುಡ್ಡು ಕೊಡೋದಿಲ್ಲ ಅಂತಾರೆ. ಯಾರು? Baldev says, I will not give money. Then Durga Prasad files a case. Durga Prasad files a case against, Durga Prasad is the builder. Durga Prasad is the builder. Okay, builder files a case. Builder files a case. This builder files a case against Baldev for want of commission. For want of commission. That is the case. Let us see what happens. Was the promise made by Baldev supported by a valid consideration under section 2D of the Indian Contract Act? Therefore, here the request for the construction of the building was not moved from Baldev. Not moved from Baldev. It moved from the government collector. It moved from the government collector. Therefore, let us see the judgment. The Allahabad High Court held that. The Allahabad High Court held that there was no valid consideration. See, there was no valid consideration. The act of building the shops was not done at the desire of Baldev. Baldev building cut ಅಂತ ಹೇಳಿರಲಿಲ್ಲ. ನಮ್ಮ ಫಸ್ಟ್ ಸೆಂಟೆನ್ಸ್ ಏನು ಹೇಳ್ತದೆ ಸೆಕ್ಷನ್ 2D? At the desire of the promiser, if the promisee acted. If the promisee is acted. ಅಂದ್ರೆ ವಾಗ್ದಾನದಾರನ ಇಚ್ಛೆಯಂತೆ ವಾಗ್ದಾನವನ್ನು ಒಪ್ಪಿಕೊಳ್ಳುವ ವ್ಯಕ್ತಿ ವರ್ತಿಸಿದ್ದರೆ. ಇಲ್ಲಿ ವಾಗ್ದಾನದಾರ ಯಾರು? ಕಲೆಕ್ಟರ್. The act of building the shop was not done at the desire of the Baldev, but at the direction of the collector. Therefore, the promise made by Baldev to pay commission was not enforceable as essential condition. Consideration must move at the desire of the promiser. ಆದ್ದರಿಂದ ಬಲ್ದೇವ್ ಏನು
ಡಿಸೈರ್ ಮಾಡಿರಲಿಲ್ಲ, ಅವನು ಬಂದು ಅಕ್ಯುಪೈ ಮಾಡಿದವನು. ಆದ್ದರಿಂದ he cannot enforce the contract. It is also, this case is also referred to a concept of privity. Concept of privity I will discuss in privity of contract. ಅಲಹಾಬಾದ್ ಹೈಕೋರ್ಟ್ ತೀರ್ಮಾನಿಸಿದ್ದು ಮಾನ್ಯ ಪರಿಗಣನೆ ಅಲ್ಲ, ಇದು ಮಾನ್ಯ ಪರಿಗಣನೆ ಅಲ್ಲ. ದುರ್ಗಾ ಪ್ರಸಾದ್ ಅಂಗಡಿಗಳನ್ನು ಕಟ್ಟಿಸಿದ್ದು ಬಲ್ದೇವ್ ಅವರ ಇಚ್ಛೆಯಿಂದ ಅಲ್ಲ, ಬಲ್ದೇವ್ ಅವರ ಹೇಳಿಕೆಯಿಂದ ಅಲ್ಲ, ಬದಲಾಗಿ ಕಲೆಕ್ಟರ್ ಅವರ ಸೂಚನೆಯ ಮೇರೆಗೆ. ಆದ್ದರಿಂದ ಬಲ್ದೇವ್ ನೀಡಿದ ಭರವಸೆ ಜಾರಿಗೆ ತರಲಾಗದು. ದ ಬಿಲ್ಡರ್ ಕ್ಯಾನಾಟ್ ಎನ್ಫೋರ್ಸ್ ಇನ್ ದ ಕೋರ್ಟ್, ಬಲ್ದೇವ್ ಯು ಗಿವ್ ಮಿ 5%, ನೋ, ಬಿಕಾಸ್ ದಿ ಪ್ರಾಮಿಸ್ ವಾಸ್ ನಾಟ್ ಮೂವ್ಡ್ ಫ್ರಮ್ ಬಲ್ದೇವ್. ಏಕೆಂದರೆ ಪರಿಗಣನೆ ಭರವಸೆ ನೀಡಿದ ವ್ಯಕ್ತಿಯು ಇಚ್ಛೆಯಿಂದ ಆಗಬೇಕೆಂಬ ಮೂಲ ನಿಯಮ ಇಲ್ಲಿ ಪಾಲನೆಯಾಗಿರಲಿಲ್ಲ. ದ ಪ್ರಪೋಸಲ್ ವಾಸ್ ನಾಟ್ ಮೂವ್ಡ್ ಬೈ ಬಲ್ದೇವ್, ಪ್ರಪೋಸಲ್ ವಾಸ್ ಮೂವ್ಡ್ ಬೈ ದಿ ಕಲೆಕ್ಟರ್. ದಟ್ ಈಸ್ ದಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಸೊ ಫಾರ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಟು ಬಿ ವ್ಯಾಲಿಡ್, consideration must be given at the desire of the promisor. Here the promisor is collector, not voluntarily or at the desire of the third party. ಒಪ್ಪಂದ ಮಾನ್ಯವಾಗಬೇಕಾದರೆ ಪರಿಗಣನೆ ಭರವಸೆ ನೀಡಿದ ವ್ಯಕ್ತಿಯ ಇಚ್ಛೆಯಿಂದ ಇರಬೇಕು, ಅದು ಮೂರನೇ ವ್ಯಕ್ತಿಯ ಸೂಚನೆಯ ಮೇಲೆ ಅಲ್ಲ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. These two are very, very important case laws that you can discuss in the concept of consideration. In a very simple way, lucid way, I have tried to explain you the concept of consideration, or I have in detail discussed section 2D. Consideration ಮೇಲೆ ನಿಮಗೆ 10 marks ಪ್ರಶ್ನೆ ಇರ್ತದೆ. Therefore, I have explained all these things. So, now to conclude, what I can say is consideration is the cornerstone of the contract law. Nodi, consideration is the cornerstone, underline this word, of the contract law. Consideration is very, very important. ಲಾಭ ಇಲ್ಲಿ ಯಾರು ಮಾಡ್ತಾರೆ? ಲಾಭ, ಕಾಂಟ್ರಾಕ್ಟದ ಮೂಲ ತತ್ವವೇ ಅವರಿಗೆ ಅನುಕೂಲ, ಅವರಿಗೆ ಲಾಭ. It must fulfill the legal conditions like being lawful, real, and made at the promisor's desire. Its presence ensures enforceability of contract. If consideration is there, consideration is lawful, then contract is valid. Otherwise, contract is not valid. ಪರಿಗಣನೆ ಅಥವಾ ಪ್ರತಿಫಲ, ನೀವು ಎರಡು ಶಬ್ದಗಳನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಪ್ರತಿಫಲ ಅಂತಾನೂ ಯೂಸ್ ಮಾಡ್ಬೋದು. ಪ್ರತಿಫಲ ಒಂದು ಒಪ್ಪಂದದ ಮೂಲ ಅಂಶವಾಗಿದೆ. ಅದು ಕಾನೂನುಬದ್ಧ, ನಿಜವಾದ ಮತ್ತು ಭರವಸೆ ನೀಡಿದವರ ಇಚ್ಛೆಯಿಂದ ಇರುವಂತಹ ಪರಿಗಣನೆಯಾಗಿರಬೇಕು. ಪರಿಗಣನೆಯ ಅಸ್ತಿತ್ವ ಒಪ್ಪಂದವನ್ನು ಜಾರಿಗೆ ತರುವಂತ ಮಾಡುತ್ತದೆ. ಆದರೆ ಪರಿಗಣನೆಯು ನೀವು ಮೂರನೇ ವ್ಯಕ್ತಿ ಏನಿದಾರಲ್ಲ ಅವರಿಂದನೂ ಪರಿಗಣನೆ ಆಗಬಹುದು. ಥರ್ಡ್ ಪಾರ್ಟಿ ಆಲ್ಸೋ ಕ್ಯಾನ್ ಗಿವ್ ಕನ್ಸಿಡರೇಷನ್. ಆರ್ ಒಂದು ಕಂಡೀಷನ್, ಒಂದು ಕನ್ಫ್ಯೂಷನ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕನ್ಸಿಡರೇಷನ್ ಕ್ಯಾನ್ ಆಲ್ಸೋ ಫ್ಲೋ ಫ್ರಮ್ ಥರ್ಡ್ ಪಾರ್ಟಿ. ಮೂರನೇ ವ್ಯಕ್ತಿಯಿಂದ ಕೂಡ ಪ್ರತಿಫಲ ರವಾನೆಯಾಗಬಹುದು. ಎರಡನೇದ್ದು, ಕನ್ಸಿಡರೇಷನ್ must be at the desire of promisor, at the desire of the promisor. ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಥರ್ಡ್ ಪಾರ್ಟಿ ಇದಕ್ಕೆ ಥರ್ಡ್ ಪಾರ್ಟಿ, ಇದಕ್ಕೆ ಥರ್ಡ್ ಪಾರ್ಟಿ ಅಲ್ಲ. ಕನ್ಸಿಡರೇಷನ್ ಮೂವ್ ಆಗೋದಿದೆಯಲ್ಲ ಅದು ಥರ್ಡ್ ಪಾರ್ಟಿ ಅಲ್ಲ. ಕನ್ಸಿಡರೇಷನ್ ಯಾರಿಂದ ಮೂವ್ ಆಗಿರ್ಬೇಕದು? ಪ್ರಾಮಿಸರಿಂದ ಮೂವ್ ಆಗಿರಬೇಕು. ಪ್ರಾಮಿಸರ್ ಹೇಳಿದ್ದನ್ನು ಮಾಡಿರ್ಬೇಕು ನೀವು, ಆವಾಗ ಅದು ಕನ್ಸಿಡರೇಷನ್ ಆಗುತ್ತೆ. ಪ್ರಾಮಿಸರ್ ಹೇಳಿದ್ದು ಮಾಡಿದರೆ ಪ್ರಾಮಿಸರ್ಗೆ ಅದು ಕನ್ಸಿಡರೇಷನ್ ಆಗುತ್ತೆ. ಆದ್ರೆ ಕನ್ಸಿಡರೇಷನ್ ಕೊಡುವವರು ಇದಾರಲ್ಲ, ಅಕ್ಸೆಪ್ಟರ್ ಇದಾರಲ್ಲ, ಅಕ್ಸೆಪ್ಟರ್ ಸುಮ್ಮನೆ ಕೊಡಬಾರ್ದು.
ನಾನು 1,00,000 ರೂಪಾಯಿ ತೊಗೊಂಡು ಹೋಗಿ ನಿಮ್ಗೆ ಯಾರೋ ನಿಮ್ಗೆ ಬಂದು ಇಟ್ಕೊಳ್ಳಿ ಸರ್ ಅಂತ ನಾನು ಕೊಡಬಾರ್ದು. ದೇರ್ ಇಸ್ ನೋ ಡಿಸೈರ್. ಅವ್ರು ನನಗೆ ಕೇಳಿಲ್ಲ ದುಡ್ಡು ಕೊಡಿ ಅಂತ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್. ಆದರೆ ಒಮ್ಮೆ ಕನ್ಸಿಡರ್ ನೀವು ಚಿನ್ನಯ್ಯ ವರ್ಸಸ್ ರಾಮಯ್ಯ ಇದೆಯಲ್ವಾ, ಅದು ಈ ಪ್ರಕರಣ. ಇದು ಎರಡನೇದು ಇದೆಯಲ್ವಾ, ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕೇಸ್ ವಿಚ್ ಐ ಹ್ಯಾವ್ ಡೆಲ್ಟ್ ವಿತ್ ಯು. ಸೊ ಎರಡೂ ಕೇಸನ್ನು ನಾನು ಇಲ್ಲಿ ಮಾಡಿದ್ದೀನಿ. ಇವು ಇಂಟಿಗ್ರಿಟಿ ಇರತಕ್ಕಂಥ ಇಶ್ಯೂಗಳು. ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಕ್ಲಾಸ್ ಈಸ್ ಇನ್ ಡೀಟೇಲ್ ವಾಟ್ ಈಸ್ ಮೆಂಟ್ ಬೈ ಕನ್ಸಿಡರೇಷನ್. ಪ್ರತಿಫಲ ಅಂದ್ರೇನು, ಅದರ ಆಗು ಹೋಗುಗಳೇನು, ಪ್ರತಿಫಲ ಇದ್ರೆ ಏನಾಗುತ್ತೆ, ಇಲ್ಲಂದ್ರೆ ಏನಾಗುತ್ತೆ, ಪ್ರತಿಫಲ ಥರ್ಡ್ ಪಾರ್ಟಿ ಕೊಟ್ಟರೆ ಏನಾಗುತ್ತೆ, ಅಥವಾ ಪ್ರತಿಫಲವನ್ನು ಯಾರು ಕೊಡಬೇಕು, ಪ್ರತಿಫಲ ಯಾವಾಗ ಅದು ಪ್ರತಿಫಲ ಸೆಟ್ ಇನ್ ಫೋರ್ಸ್ ಆಗುತ್ತೆ ಅಂದರೆ ಪ್ರಾಮಿಸರ್ ಶುಡ್ ಡಿಸೈರ್, then only consideration will come into picture, otherwise it will not come into picture. That's it. With this I will conclude, I think, the third video of my contract 1 class. Thank you.